ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಎಲ್ಲ ವೀಡಿಯೋಗಳು ಸಪೋರ್ಟ್ ಮಾಡಿ. ಹಾಗೂ ನನಗೇನಾದರೂ ಕಾಮೆಂಟ್ಸು ಅಥವಾ ಫೀಡ್ಬ್ಯಾಕ್ ಕೊಡೋದಿದ್ದರೆ ದಯವಿಟ್ಟು ನನ್ನೆಲ್ಲ ಯಾವ ವೀಡಿಯೋಗಳನ್ನ ವಾಚ್ ಮಾಡ್ತೀರಾ ಅಲ್ಲಿ ನನಗೆ ಇಂಪ್ರೊವೈಸ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಬೇರೆ ಏನಾದರೂ ನಿಮಗೆ ಶೇರ್ ಮಾಡಬೇಕು ಅನ್ನೋದಿದ್ದರೆ ದಯವಿಟ್ಟು ಅದನ್ನ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ಬೆಂಗಳೂರು ತುಂಬಾ ಹತ್ತಿರ ಇರುವಂಥ ಒಂದು ಟೆಂಪಲ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಭೋಗನಂದೀಶ್ವರ ಟೆಂಪಲ್. ಇದು ನಿಮಗೆ ನಂದಿ ಹಿಲ್ಸ್ ಎಲ್ಲ ಕೇಳಿರ್ತೀರ. ನಂದಿ ಹಿಲ್ಸಿಂದ ಪಕ್ಕದಲ್ಲಿ ಕೆಳಗಡೆ ಇದೆ ಈ ಟೆಂಪಲ್ಲು. ಒಂದು ನಂದಿ ವಿಲೇಜ್ ಅಂತ ಕರೀತಾರೆ ಅಥವಾ ನಂದಿ ಹಳ್ಳಿ ಅಂತ ಏನು ಕರೀತಾರೆ, ಅಲ್ಲಿ ಈ ಟೆಂಪಲ್ ಇದೆ. ಈ ನಂದಿ ಹಿಲ್ಸಿಗೆ ಹೋದವರು ಕೂಡ ಇಲ್ಲಿ ಬರ್ಬೋದು, ಅಥವಾ ಇಲ್ಲಿಗೆ ಹೋದವರು ನಂದಿ ಹಿಲ್ಸಿಗೆ ಹೋಗ್ಬಿಟ್ಟು ಒಂದಿನ ಟ್ರಿಪ್ ಥರ ನೀವು ಮಾಡ್ಕೋಬೋದು. ಸೊ ನಂದಿ ಹಿಲ್ಸ್ ಬಗ್ಗೆ ನಾನು ಇನ್ನೊಂದು ದಿನ ಮಾಹಿತಿ ಕೊಡ್ತೀನಿ. ಈಗ ಈ ಟೆಂಪಲ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಟೆಂಪಲ್ಗೆ 1300 ವರ್ಷದ ಇತಿಹಾಸ ಇದೆ. ಈ ಟೆಂಪಲ್ನ ಶುರು ಮಾಡಿದ್ದು ಗಂಗರು ಶುರು ಮಾಡಿದರು. ಅದಾದಮೇಲೆ ಮತ್ತೆ ಹೊಯ್ಸಳರು ಮಾಡಿದ್ರು, ಪಲ್ಲವರು ಮಾಡಿದ್ರು, ಆಮೇಲೆ ಕೊನೆಗೆ ವಿಜಯನಗರದವರು ಬಂದು ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರು. ಈ ರೀತಿಯಾಗಿ ಒಬ್ಬೊಬ್ಬರು ಒಂದು ಅದಕ್ಕೆ ಕೊಡುಗೆ ಕೊಡ್ತಾ ಹೋದರು. ಫಸ್ಟು ಟೆಂಪಲ್ನ ಅಲ್ಲಿ ಸಿಚುಯೇಟೆಡ್ ಮಾಡಿದ್ದು ಅಥವಾ ಅದನ್ನ ಕಟ್ಸೋಕ್ಕೆ ಶುರು ಮಾಡಿದ್ದು ಗಂಗರು ಶುರು ಮಾಡಿದರು. ಗಂಗರು ಆದಮೇಲೆ ಬಂದಿದ್ದು ಈ ಹೊಯ್ಸಳರು ಬಂದರು. ಹೊಯ್ಸಳರು ಬಂದುಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ಉಮಾಮಹೇಶ್ವರಿ ಟೆಂಪಲ್ ಆಗಲಿ ಅಥವಾ ಭೋಗನಂದೀಶ್ವರ ಟೆಂಪಲ್ ಆಗಲಿ ಇದನ್ನು ಕಟ್ತಾ ಹೋದರು. ಅದಾದಮೇಲೆ ಬಂದಿದ್ದು ನಮ್ಮ ವಿಜಯನಗರದವರು, ಅವರು ಬಂದು ಅವ್ರ ಪಕ್ಕದಲ್ಲಿ ಮಂಟಪ ಕಟ್ಟಿದ್ರು. ಅದರ ಜೊತೆಗೆ ಅಲ್ಲಿ ಒಂದು ಕಲ್ಯಾಣಿ ಕಟ್ಟಿದ್ರು. ಅದನ್ನೆಲ್ಲ ನೀವು ಮುಂದೆ ನನ್ನ ವೀಡಿಯೋದಲ್ಲಿ ನೋಡ್ತಾ ಹೋಗ್ತಾ ಇರ್ತೀರ. ಸೊ ಈ ಟೆಂಪಲಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ 3 ದೇವರುಗಳಿದೆ. ಒಂದು ಅರುಣಾಚಲೇಶ್ವರ ದೇವರು, ಒಂದು ಭೋಗನಂದೀಶ್ವರ ದೇವರು, ಒಂದು ಉಮಾಮಹೇಶ್ವರಿ ಟೆಂಪಲ್ಲು. ಅದರ ಪಕ್ಕದಲ್ಲಿ ಈಗ ಮಾಡಿರೋಂಥ ಒಂದು ಪಾರ್ವತಿ ಟೆಂಪಲ್ ಕೂಡ ಇದೆ. ಟೋಟಲ್ 4 ಟೆಂಪಲ್ನ ನೀವು ನೋಡ್ಬೋದು. ಆದರೆ ಮೀನು ಅರುಣಾಚಲೇಶ್ವರ ಸ್ವಾಮಿ ಫಸ್ಟ್ ನೋಡಿಕೊಂಡು ನೀವು ಮುಂದೆ ಹೋದರೆ ಮಧ್ಯದಲ್ಲಿರೋದು ಉಮಾಮಹೇಶ್ವರಿ ಟೆಂಪಲ್ಲು. ಅದಾದಮೇಲೆ ಮತ್ತೆ ಮುಂದೆ ನಡ್ಕೊಂಡು ಹೋದರೆ ನಿಮಗೆ ಸಿಗೋದು ಭೋಗನಂದೀಶ್ವರ ಟೆಂಪಲ್ಲು. ಅದು ಭೋಗನಂದೀಶ್ವರ ಅಂತಂದಿಟ್ಟಿಗೆ ಶಿವನ ಒಂದು ರೂಪ ಆಗಿರೋದ್ರಿಂದ ಅದನ್ನ ಲಿಂಗದ ರೂಪದಲ್ಲಿ ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದರ ಮುಂದೆ ನಂದಿನೂ, ಒಂದು ದೊಡ್ಡ ನಂದಿನೂ ಕೂಡ ಇದೆ, ಒಂದು ಮೀಡಿಯಮ್ ಸೈಜ್ ನಂದಿ ಕೂಡ. ಆದರೆ ಅಲ್ಲಿನ ಕಂಬಗಳು ಏನಿದೆ ತುಂಬಾ ಒಂದು ಯುನೀಕ್ನೆಸ್ ಆಗಿ ಕಟ್ಟಿದ್ದಾರೆ. ಒಂದೊಂದು ಕಂಬಗಳು ಒಂದೊಂದು ರೀತಿಯಾಗಿದೆ. ಆಮೇಲೆ ನೀವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಂದಿ ಬೆಟ್ಟ ಎಲ್ಲ ಮೇಲ್ಗಡೆ ಎಲ್ಲ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಸುತ್ತಲೂ ಒಂದು ಕಂಬಗಳದ್ದು ಒಂದು ಹಾಲ್ಗಳ ಥರ ಮಾಡ್ಕೊಂಡ್ಬಂದಿದ್ದಾರೆ. ಅಲ್ಲಿಂದ ಒಂದು ಮುಂದೆ ಹೋದರೆ ಒಂದು 2ನೇ ಅಂಕಳಕ್ಕೆ ಹೋದರೆ ನಿಮಗೆ ಇದು ಸಿಗುತ್ತೆ. ಅದು ಮಂಟಪ ಆಗಲಿ ಅಥವಾ ಮ್ಯಾರೇಜ್ ಹಾಲ್ ಅಂತ ಕರೀತಾರಲ್ಲ, ಅದಕ್ಕೊಂದು ಮಾಡಿರೋ ಒಂದು ಚಾವಣಿ ಟೈಪ್ ಮಾಡಿರೋದೊಂದು ಇದು ಸಿಗುತ್ತೆ. ಮದುವೆ ಮಾಡ್ಕೊಳ್ಳಿ ಮಂಟಪ ಎಲ್ಲ ಮಾಡಿದ್ದಾರೆ, ಅದು ಸಿಗುತ್ತೆ. ಅದೊಂಥರ ಮಾಡಿರೋದು ಬರೀ ಕಲ್ಲಿನ ಇದರಿಂದಲೇ ಮಾಡಿದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ನಿಮಗೆ ಸಿಗೋದು ಕಲ್ಯಾಣಿ. ಸೊ ಒಂದು ಕಲ್ಯಾಣಿ ನೋಡಲಿಕ್ಕೆ ಒಂದು ತುಂಬಾ ಚೆನ್ನಾಗಿದೆ. ಕೆಲವು ಟೈಮಲ್ಲಿ ಕ್ಲೋಸ್ ಮಾಡಿರ್ತಾರೆ, ಕೆಲವು ಟೈಮಲ್ಲಿ ನೀವು ಒಳಗಡೆ ಹೋಗ್ಬೋದು. ಒಳಗಡೆ ಹೋದರೆ ನಿಮಗೆ ತುಂಬಾ ಈ ಆಮೆಗಳಾಗಲಿ ಅಥವಾ ಫಿಶ್ಗಳಾಗಲಿ ಇವೆಲ್ಲ ತುಂಬಾ ಕಾಣುತ್ತೆ. ಆ ಮೆಟ್ಲ ಮೇಲೆ ಕೂತ್ಕೊಂಡು ನಿಮಗೆ ಫೋಟೋ ಶೂಟ್ ಮಾಡೋದಾಗಲಿ ಬೇರೆದೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಇದು ಬರೀ ವಿಸಿಟರ್ಸ್ ಹೋದಾಗ ಫೋಟೋ ತಗೋತಾರೆ ಅಂತ ಏನಿಲ್ಲ. ಕೆಲವರು ಫಂಕ್ಷನ್ಸ್ಗಳು, ಮ್ಯಾರೇಜು ಅಥವಾ ಬೇರೆ ಥರದ್ದು ಬೇಬಿ ಇದ್ರದ್ದೆಲ್ಲ ಇರುತ್ತಲ್ಲ, ಅವರು ಕೂಡ ಬಂದು ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ಟೆಂಪಲ್ನ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ನೀವು ಏನಾರು ಪಿಕ್ನಿಕ್ ಥರ ಹೋಗಿದರೆ ಒಂದಿನ ನಂದಿ ಟೆಂಪಲ್ಗೆ ಹೋಗಿ ಮತ್ತು ಕೆಳಗಡೆ ಬಂದು ನೀವು ಒಂದು ಸೆಕೆಂಡ್ ಹಾಫಲ್ಲಿ ಇದನ್ನ ನೋಡ್ಬೋದು. ಇಲ್ಲ ಅಲ್ಲಿ ಮಾರ್ನಿಂಗ್ ಇದು ನೋಡ್ಕೊಂಡು ಆಮೇಲೆ ನಂದಿ ಟೆಂಪಲ್ಗೆ ಹೋಗ್ಬೋದು. ನೀವು ಹೊರಗಡೆ ಬಂದರೆ ನಿಮಗೆ ತುಂಬಾ ದೊಡ್ಡ ಪಾರ್ಕ್ ಇದೆ. ಸೊ ಆ ಪಾರ್ಕಲ್ಲಿ ನೀವು ಕೂತ್ಕೊಂಡು ಈಗ ಮಧ್ಯಾಹ್ನ ಟೈಮ್ ಏನಾರು ಹೋದಾಗ ನೀವು ಕೆಲವರು ಅಲ್ಲಿ ಅಡುಗೆ ಊಟ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ಸೊ ಆ ಗ್ರೂಪಲ್ಲೆಲ್ಲ ಊಟ ಮಾಡಿಕೊಂಡು ಅಥವಾ ಏನು ಪಿಕ್ನಿಕ್ ಥರ ಬಂದಂಗೆ ಬಂದಿರ್ತಾರೆ, ಅದೆಲ್ಲ ತಿನ್ಲಿಕ್ಕೆ ಅವಕಾಶ ಇದೆ. ಆದರೆ
ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜಿಟೇರಿಯನ್ಸ್ ಆ ಥರದ್ದೆಲ್ಲ ಅವಕಾಶ ಇಲ್ಲ. ಓನ್ಲಿ ವೆಜಿಟೇರಿಯನ್ ಅಥವಾ ಏನಾದರೂ ಅಥವಾ ಸ್ನ್ಯಾಕ್ಸ್ ಇದ್ದರೆ ಅದನ್ನ ಕೂತ್ಕೊಂಡು ನೀವು ತಿನ್ಬೋದು. ಸೊ ಈ ರೀತಿಯಾಗಿ ನೀವು ಅಲ್ಲಿ ಆ ಪಾರ್ಕಲ್ಲಿ ಕೂಡ ಎಂಜಾಯ್ ಮಾಡ್ಬೋದು, ಮಕ್ಳುಗಳಿಂದ ಕೂಡ ಎಂಜಾಯ್ ಮಾಡ್ಬೋದು, ದೊಡ್ಡವರು ಕೂಡ ಆಟ ಆಡ್ತಿರ್ತಾರೆ ಅದು ಇದು. ಸೊ ಅಲ್ಲಿ ಯಾವುದೇ ಕೂಡ ಅಷ್ಟೊಂದು ರಿಸ್ಟ್ರಿಕ್ಷನ್ ಏನಿಲ್ಲ, ಬಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೋಗ್ಲಿಕ್ಕೆ. ಇನ್ನು ಇದಕ್ಕೆ ಪ್ರಸಾದಕ್ಕೆ ಬಂದರೆ ಇಲ್ಲಿ ಡೈಲಿ ಪ್ರಸಾದ ಕೂಡ ಕೊಡ್ತಾರೆ. ನೀವು ಮಧ್ಯಾಹ್ನ ಒಂದು 12 ಗಂಟೆಯಿಂದ 2 ಗಂಟೆ ಒಳಗೆ ಹೋದರೆ ನಿಮಗೆ ಪ್ರಸಾದ ಸಿಗುತ್ತೆ. ಏಕೆಂದರೆ ಇಲ್ಲಿ ಫುಲ್ ಎಲ್ಲರಿಗೂ ಬಂದವ್ರಿಗೆ ಕೊಡ್ತಾರೆ ಅನ್ನೋಂಥ ಏನು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಒಂದು ಲಿಮಿಟೆಡ್ ಅವರು ಒಂದು ಏನು ಅನ್ಕೋತಾರೆ ಅವತ್ತಿನ ಕ್ರೌಡ್ ನೋಡಿ ಅದ್ರ ಬೇಸಿಸ್ ಮೇಲೆ ಅಡುಗೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋದಾಗ ನಿಮಗೆ ಪ್ರಸಾದ ಸಿಗುತ್ತೆ. ಸೊ ಇನ್ ಕೇಸ್ ಪ್ರಸಾದ ಖಾಲಿ ಆಗಿದ್ದರೆ ಅವ್ರು ಹೇಳ್ತಾರೆ ಪ್ರಸಾದ ಖಾಲಿ ಆಗಿದೆ ಅಂತ. ಬಟ್ ಅದಕ್ಕೂ ಏನು ತೊಂದರೆ ಏನಿಲ್ಲ. ಹೊರಗಡೆ ಬಂದರೆ ನಿಮಗೆ ತುಂಬಾ ಹೋಟೆಲ್ಸ್ಗಳಿದೆ. ಸೊ ಅಲ್ಲಿ ನೀವು ಊಟ ಮಾಡ್ಕೋಬೋದು. ಇನ್ನು ಕಾರ್ ಪಾರ್ಕಿಂಗು ಈ ಥರದಕ್ಕೆಲ್ಲ ವ್ಯವಸ್ಥೆಗೆ ಬಂದರೆ ನೀವು ಅದು ತುಂಬಾ ಫ್ರೀ ಆಗಿದೆ. ಅಲ್ಲಿ ಕಾರ್ ಪಾರ್ಕಿಂಗಿಗೆ ಒಂದು ಗೌರ್ಮೆಂಟ್ ಅವರು ಒಂದು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ದೇವಸ್ಥಾನದ್ದು. ಸೊ ಅಲ್ಲೋದ್ರೆ ನಿಮಗೆ 40 ರೂಪೀಸ್ ಏನೋ ಚಾರ್ಜಸ್ ತಗೋತಾರೆ. ಬಟ್ ಹೊರಗಡೆನೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಬಸ್ಗಳಾಗಲಿ ಅಥವಾ ಬೇರೆದಾಗಲಿ ಹೊರಗಡೆ ನಿಲ್ಲಿಸಿರ್ತಾರೆ. ಅಲ್ಲಿ ತುಂಬಾ ಕಾರ್ಗಳು ನಿಲ್ಲಿಸ್ತಾರೆ. ಸೊ ಹಾಗಾಗಿ ಕಾರ್ ಆಗಲಿ ಬೈಕ್ ಆಗಲಿ ಹೊರಗಡೆನೂ ನಿಲ್ಲಿಸ್ಬೋದು, ಅಲ್ಲಿ ನಿಮಗೆ ಚಾರ್ಜಸ್ ಇರಲ್ಲ. ಸೊ ಈ ರೀತಿಯಾಗಿ ಒಂದಿರುತ್ತೆ. ಆಮೇಲೆ ಈ ಟೆಂಪಲ್ಲು ಯಾವಾಗ ಓಪನ್ ಮಾಡ್ತಾರೆ ಅಂತ ಅಂದರೆ ಬೆಳಗ್ಗೆ 6 ಗಂಟೆಯಿಂದಲೇ ಓಪನ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ 7 ಗಂಟೆವರೆಗೂ ಆಲ್ಮೋಸ್ಟ್ ಓಪನ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಟೈಮಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಡ್ರೆಸ್ ಕೋಡ್ ಏನು ತುಂಬ ಸ್ಟ್ರಿಕ್ಟ್ ಇಲ್ಲ, ಬಟ್ ಆದರೆ ತುಂಬ ಶಾರ್ಟ್ಸು ಆ ಥರದ್ದೆಲ್ಲ ಹಾಕೊಂಡು ಹೋದರೆ ಒಂದು ಸ್ವಲ್ಪ ಕೇಳ್ತಾರೆ ಅಲ್ಲಿನವರು. ಅದ್ರ ಬದಲು ನೀವು ಇಂಡಿಯನ್ ಸ್ಟ್ಯಾಂಡರ್ಡ್ ಡ್ರೆಸ್ ಏನಿದೆ, ಜೀನ್ಸ್ ಅಥವಾ ನಾರ್ಮಲ್ ಸೀರೆ ಅಥವಾ ಕುರ್ತಾಸ್ ಅಥವಾ ಜೀನ್ಸ್ಗಳು ಅಥವಾ ಟಿ ಶರ್ಟ್ ಈ ಥರದ್ದೆಲ್ಲ ಹಾಕೊಂಡೋದ್ರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಎಂಟೈರ್ ಟೆಂಪಲ್ನ ನೋಡ್ಬೋದು. ಆಮೇಲೆ ಫೋಟೋ ಶೂಟು ಆ ಥರದ್ದೆಲ್ಲ ಏನು ತೊಂದರೆ ಇಲ್ಲ. ಈಗ ನೀವು ತಮಿಳ್ನಾಡಿಗೆಲ್ಲ ಹೋದಾಗ ಟೆಂಪಲ್ ಬಗ್ಗೆ ನಾನು ಲಾಸ್ಟ್ ವೀಕಲ್ಲೆಲ್ಲ ನಿಮಗೆ ಹೇಳ್ತಾ ಹೋಗ್ತಿದೆ. ಅಲ್ಲಿ ತುಂಬಾ ಟೈಮ್ ರಿಸ್ಟ್ರಿಕ್ಷನ್ಸ್ ಇದೆ. ಆಮೇಲೆ ಕ್ಯಾಮ್ರಾಗಳು ತೊಗೊಂಡು ಹೋಗೋಂಗಿಲ್ಲ. ಆಮೇಲೆ ಕೆಲವು ಕಡೆ ಒಳಗಡೆ ಫೀ ಕಟ್ಬಿಟ್ಟು ಹೋಗಬೇಕು ದೇವ್ರು ನೋಡಲಿಕ್ಕೆ. ಇಲ್ಲಿ ಫೀ ಕೂಡ ಎಂಥದ್ದು ಇಲ್ಲ, ಇಲ್ಲಿ ಎಂಥ ಚಾರ್ಜಸ್ ಕೂಡ ಇಲ್ಲ. ಸೊ ಹಾಗಾಗಿ ಆಮೇಲೆ ಅಲ್ಲಿ ಊಟನೂ ಕೊಡಲ್ಲ ಆ ಕಡೆ ಟೆಂಪಲ್ಗಳಲ್ಲಿ. ಇಲ್ಲಿ ತುಂಬ ಊಟನೂ ಕೊಡ್ತಾರೆ ಇಲ್ಲಿ. ಸೊ ಹಾಗಾಗಿ ಕಂಪ್ಯಾರಿಟಿವ್ಲಿ ನೀವು ಇಲ್ಲಿನ ಟೆಂಪಲ್ಗಳನ್ನ ನೋಡ್ತಾ ಹೋದಾಗ ಅಲ್ಲಿನ ಟೆಂಪಲ್ಗಳು ನೋಡಿದಾಗ ಸ್ವಲ್ಪ ಆರ್ಕಿಟೆಕ್ಚರ್ ಸಿಮಿಲಾರಿಟೀಸ್ ಇದೆ. ಯಾಕೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ. ಈ ಗಂಗರ ಚೋಳರು ಅಥವಾ ಈ ವಿಜಯನಗರ ಸಾಮ್ರಾಜ್ಯದವರು ಕೂಡ ಅದನ್ನು ಹೆಂಗೆ ಅಭಿವೃದ್ಧಿ ಮಾಡಿದ್ದಾರೆ ಅದೇ ಥರ ಇಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಆರ್ಕಿಟೆಕ್ಚರಲ್ಲೆಲ್ಲ ಒಂದು ಸ್ವಲ್ಪ ಸಿಮಿಲಾರಿಟೀಸ್ನ ನೋಡ್ಬೋದು. ನನ್ನೆಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಫ್ರೀ ಆಗಿದ್ದಾಗ ಆ ಸೈಡ್ ಹೋಗಿದಾಗ ಆ ಟೆಂಪಲ್ನ ವಿಸಿಟ್ ಮಾಡಿ. ವೀಕ್ಡೇಸ್ ಎಲ್ಲರೂ ಹೋಗಿ ಅಥವಾ ವೀಕೆಂಡ್ಸ್ ಎಲ್ಲರೂ ಹೋಗಿ. ವೀಕ್ಡೇಸಲ್ಲಿ ಹೋದರೆ ನಿಮಗೆ ಕ್ರೌಡ್ ಕಮ್ಮಿ ಇರುತ್ತೆ, ವೀಕೆಂಡ್ಸ್ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಬೆಂಗಳೂರಿಗೆ ಇದು ತುಂಬಾ ಹತ್ರ ಇದೆ. ಬೆಂಗಳೂರಿಂದ 55 ಕಿಲೋಮೀಟ್ರು, ನಂದಿ ಹಿಲ್ಸಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಜನ ವೀಕೆಂಡ್ಸಲ್ಲಿ ಬರ್ತಾರೆ. ವೀಕ್ಡೇಸಲ್ಲಿ ಹೋದರೆ ನಿಮಗೆ ಸ್ವಲ್ಪ ಫ್ರೀ ಆಗಿರುತ್ತೆ. ಯು ಕ್ಯಾನ್ ಸ್ಪೆಂಡ್ ಯುವರ್ ಓನ್ ಟೈಮ್. ಸೊ ಈ ರೀತಿಯಾಗಿ ನಿಮ್ಮದು ಒಂದು ಡೇ ಟ್ರಿಪ್ನ ಎಂಜಾಯ್ ಮಾಡ್ಕೊಂಬರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. Thanks for watching.